ಭಟ್ಕಳದಲ್ಲಿ ಉಗ್ರಗಾಮಿಗಳು ದೇಶಪಾಂಡೆಯ ಮೂಗಿನ ನೆರಳಲ್ಲಿ ಬೆಳೆದಿದ್ದಾರೆ ಅಂತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಉಗ್ರಗಾಮಿಗಳಾದ ಯಾಸೀನ್ ಭಟ್ಕಳ್, ರಿಯಾಜ್ ಭಟ್ಕಳ್ ಮತ್ತು ರಶೀದ್ ಭಟ್ಕಳ್ ಅವರನ್ನ ರಕ್ಷಣೆ ಮಾಡಿದ್ದೇ ಸಚಿವ ಆರ್.ವಿ. ದೇಶಪಾಂಡೆ ಅಂತ ಅನಂತಕುಮಾರ್ ಹೆಗಡೆ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 20 ವರ್ಷದ ಹಿಂದೆ ಅವತ್ತು ಹೇಳಿದ್ವಿ, ರಿಯಾಜ್ ಭಟ್ಕಳ್, ಯಾಸೀನ್ ಭಟ್ಕಳ್, ರಶೀದ್ ಭಟ್ಕಳ್ ಭಯೋತ್ಪಾದನೆಯ ಬೀಜ ಭಟ್ಕಳದಲ್ಲಿ ಇದೆ ಅನ್ನುವಂಥದ್ದನ್ನ ಸಾರಾಸಗಟ್ಟಾಗಿ ಹೇಳಿದ್ವಿ. ಯಾರ ಮೂಗಿನ ನೇರದಲ್ಲಿ ಭಟ್ಕಳದ ಭಯೋತ್ಪಾದಕರು ಬೆಳೀತಾ ಇದ್ರು ಸ್ವಾಮಿ? ಇದೇ ದೇಶಪಾಂಡೆಯ ಮೂಗಿನ ನೇರದಲ್ಲಲ್ವಾ? ಇವರೇ ಉಸ್ತುವಾರಿ ಸಚಿವರಿದ್ದಿರ್ತಾನೆ, ಅವರ ಮೇಲೆ ಪೊಲೀಸರ ಕ್ರಮ ತಗೊಳ್ಳಿಕ್ಕೆ ಹೋದಾಗ ಅವರಿಗೆ ಅಲ್ಪಸಂಖ್ಯಾತರಿಗೆ ಬೇಸರ ಆಗತ್ತೆ ಅನ್ನುವಂತ ಒಂದೇ ಒಂದು ಕಾರಣದಿಂದ ಆ ಭಯೋತ್ಪಾದಕರನ್ನ ರಕ್ಷಣೆ ಮಾಡಿದ್ದು ಯಾರು ಸ್ವಾಮಿ? ಇದೇ ದೇಶಪಾಂಡೆ ತಾನೆ. ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂತಹ ಭಯೋತ್ಪಾದಕರು ಇಡೀ ದೇಶಕ್ಕೆ ಬಾಂಬ್ ಬಿಟ್ರಲ್ಲ, ಇವತ್ತು ಸಾವಿರಾರು ಜನ ಅಮಾಯಕರನ್ನ ಕೊಂದ್ರಲ್ಲ. ಯಾರು ಸ್ವಾಮಿ ಇದಕ್ಕೆ ಹೊಣೆಗಾರಿಕೆ? ಈ ಹೊಣೆಗಾರಿಕೆಯನ್ನು ದೇಶಪಾಂಡೆ ಅವರು ತಗಂತಾರ? ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು. ಕಾರ್ಯಕರ್ತರ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಮಾತಾಡಿದ್ರು, ಒಂದು ಆರೋಪನೂ ಮಾಡಿದ್ದಾರೆ ಸಚಿವರ ಬಗ್ಗೆ. ಸೊ ಏನಂತ ಆರೋಪ ಮಾಡಿದ್ರು, ಏನಿದೆ ಒಟ್ಟಾರೆ ಮಾಹಿತಿ? ಗುರುಪ್ರಸಾದ್, ಏನು ಒಂದು ಇವತ್ತೊಂದು ಅನಂತ್ ಕುಮಾರ್ ಅವರು ಕಾರವಾರದಲ್ಲಿ ಒಂದು ಬಿಜೆಪಿ ಸಮಾವೇಶದಲ್ಲಿ ದೇಶಪಾಂಡೆ ವಿರುದ್ಧ ತೀವ್ರವನ್ನು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನು ಭಟ್ಕಳದಲ್ಲಿ ಭಯೋತ್ಪಾದಕರು ಏನು ಅಡಗುತ್ತಾನಂತೇಳಿ ಏನು ಮಾಹಿತಿಗಳು ಬರ್ತಾ ಇತ್ತು, ಅದರ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದ್ದಾರೆ. ಏನು ಭಟ್ಕಳದಲ್ಲಿ ರಶೀದ್ ಭಟ್ಕಳ್ ಇರ್ಬೋದು, ರಿಯಾಜ್ ಭಟ್ಕಳು ಮತ್ತು ಇವ್ರ ಬಗ್ಗೆ ಯಾಸೀನ್ ಭಟ್ಕಳ ಬಗ್ಗೆ ಇವರನ್ನ ದೇಶಪಾಂಡೆ ಅವರ ನೆರಳಿನಲ್ಲೇ ಒಂದು ಉಗ್ರಗಾಮಿ ಚಟುವಟಿಕೆ ನೆರೆದಿರುವಂತಹ ಒಂದು ಆರೋಪವನ್ನು ಕೂಡ ಅನಂತ್ ಕುಮಾರ್ ಅವರು ಮಾಡಿದ್ದಾರೆ. ಇವರೆಲ್ಲರನ್ನು ರಕ್ಷಿಸುವಂತ ಕಾರ್ಯ ಕೂಡ ದೇಶಪಾಂಡೆ ಅವರು ಕಳೆದ ಒಂದು 20 ವರ್ಷದ ಹಿಂದೆ ಮಾಡಿದ್ರು. ಅದರಿಂದ ಇವತ್ತು ಇವರೆಲ್ಲ ಇಷ್ಟೊಂದು ದೊಡ್ಡ ಉಗ್ರಗಾಮಿಗಳಾಗಿ ಬೆಳೆದಿದ್ದಾರೆ ಹೇಳುವಂತ ಮಾತನ್ನ ಅನಂತ್ ಕುಮಾರ್ ಅವರು ತಿಳಿಸಿದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಸುಮಾರು 20 ವರ್ಷದ ಹಿಂದೆ ಅವತ್ತು ಹೇಳಿದ್ವಿ, ರಿಯಾಜ್ ಭಟ್ಕಳ್, ಯಾಸೀನ್ ಭಟ್ಕಳ್, ರಶೀದ್ ಭಟ್ಕಳ್ ಭಯೋತ್ಪಾದನೆಯ ಬೀಜ ಭಟ್ಕಳದಲ್ಲಿ ಇದೆ ಅನ್ನುವಂಥದ್ದನ್ನ ಸಾರಾಸಗಟ್ಟಾಗಿ ಹೇಳಿದ್ವಿ. ಯಾರ ಮೂಗಿನ ನೇರದಲ್ಲಿ ಭಟ್ಕಳದ ಭಯೋತ್ಪಾದಕರು ಬೆಳೀತಾ ಇದ್ರು ಸ್ವಾಮಿ? ಇದೇ ದೇಶಪಾಂಡೆಯ ಮೂಗಿನ ನೇರದಲ್ಲಲ್ವಾ? ಇವರೇ ಉಸ್ತುವಾರಿ ಸಚಿವರಿದ್ದಿರ್ತಾನೆ, ಅವರ ಮೇಲೆ ಪೊಲೀಸರ ಕ್ರಮ ತಗೊಳ್ಳಿಕ್ಕೆ ಹೋದಾಗ ಅವರಿಗೆ ಅಲ್ಪಸಂಖ್ಯಾತರಿಗೆ ಬೇಸರ ಆಗತ್ತೆ ಅನ್ನುವಂತ ಒಂದೇ ಒಂದು ಕಾರಣದಿಂದ ಆ ಭಯೋತ್ಪಾದಕರನ್ನ ರಕ್ಷಣೆ ಮಾಡಿದ್ದು ಯಾರು ಸ್ವಾಮಿ? ಇದೇ ದೇಶಪಾಂಡೆ ತಾನೆ. ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂತಹ ಭಯೋತ್ಪಾದಕರು ಇಡೀ ದೇಶಕ್ಕೆ ಬಾಂಬ್ ಬಿಟ್ರಲ್ಲ, ಇವತ್ತು ಸಾವಿರಾರು ಜನ ಅಮಾಯಕರನ್ನ ಕೊಂದ್ರಲ್ಲ. ಯಾರು ಸ್ವಾಮಿ ಇದಕ್ಕೆ ಹೊಣೆಗಾರಿಕೆ?